ಈಗ ನಮ್ಮ ವಸತಿ ಶಾಲೆಗೆ ಸೇರಿಸಿರ್ತಾರೆ. ನೀವು ಕಷ್ಟಪಟ್ಟು ಓದ್ಕೊಂಡು ಬಂದಿದ್ದೀರಾ. ಆಮೇಲೆ ವರ್ಷ ನಿಮ್ಮದು ಒಂದು ಘಟ್ಟ. ನೀವು SLC ಏನು ಓದ್ತೀರಿ, ಪಾಸ್ ಮಾಡ್ತೀರಿ, ಅದು ಮುಂದಿನ ನಿಮ್ಮ ಜೀವನಕ್ಕೆ ಒಂದು ಮೆಟ್ಲಿದ್ದಾಗೆ. PUC ಒಳ್ಳೆ ಕಾಲೇಜಿಗೆ ನಿಮ್ಗೆ ಸೀಟ್ ಸಿಗ್ಬೇಕಾದ್ರೆ ಒಳ್ಳೆ ಪರ್ಸೆಂಟೇಜ್ ಇದ್ದರೆ ನಿಮಗೆ ಬೇಕಾದಂಥ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋದು. ಸೈನ್ಸೋ, ಆರ್ಟ್ಸೋ, ಕಾಮರ್ಸೋ ಯಾವುದು ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳುವಂಥ ಅವಕಾಶಗಳು ಹೆಚ್ಚಾಗಿರ್ತದೆ. ಅದರಿಂದ ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕೆ ಇದೊಂದು ಘಟ್ಟ. ಇದಾದ ಮೇಲೆ PUC ಇವೆರಡು ದಾಟಿದ್ರೆ ಆಮೇಲೆ ನಿಮ್ಮ ಜೀವನ ನೀವೇ ರೂಪಿಸ್ಕೊಳ್ತೀರ. ಯಾರು ಏನು ರೂಪಿಸ್ಬೇಕಾದಂತ ಅವಶ್ಯಕತೆ ಇಲ್ಲ ಅಲ್ಲ ಮಕ್ಕಳೇ. ಅದರಿಂದ ಚೆನ್ನಾಗಿ ಓದಿ ಕಷ್ಟಪಟ್ಟು. ಹಾಗೆ ನಾವು ಇದು ಬೇರೆ, ನಾವು 65-66 ಇಸ್ವಿಯಲ್ಲಿ ನಾನು SLC ಓದಿದ್ದು. 65-66 ಆವಾಗ ನಾನು ಪಾಸ್ ಮಾಡಿದ್ದೆ. ಅದೇ ಒಂದು PUC ಮಾಡಿ ITI ಟ್ರೈನಿಂಗ್ ಅಪ್ರೆಂಟಿಸ್ 7ನೇ ಕ್ಲಾಸ್ ಪಬ್ಲಿಕ್ ಎಕ್ಸಾಮ್ ಆಯ್ತು ನಮಗೆ. ಆವಾಗ ಬಂದು ನಮಗೆ ಪಬ್ಲಿಕ್ 7ನೇ ಕ್ಲಾಸ್ ಪಾಸ್ ಮಾಡಿ ಆಮೇಲೆ ಪಾಸ್ ಮಾಡಿ ಆ ಪರಿಸ್ಥಿತಿ ಇತ್ತು. 7ನೇ ಕ್ಲಾಸ್ ಟೀಚರ್ಸ್ ಕೂಡ ಭಾಳ ಚೆನ್ನಾಗಿ ಪಾಠ ಮಾಡೋರು. ನಾವು ಅವ್ರ ಪಾಸ್ ಅಲ್ಲೆಲ್ಲಿ ಪಾಠ ಮಾಡ್ತಿದ್ದೆ ಅಷ್ಟೇ ಕೇಳ್ತಿದ್ರು. ಅದೇ ಸಾಕಾಗ್ತಿತ್ತು ನಮ್ಗೆ. ಚೆನ್ನಾಗಿತ್ತು. ಚೆನ್ನಾಗಿ ಓದ್ಬೇಕು ಮಕ್ಕಳೇ. ನಿಮ್ಮ ಜೀವನ ಒಳ್ಳೆ ರೀತಿ ರೂಪಿಸ್ಕೊಳ್ಳಿ. ನಿಮಗೆಲ್ಲ ಒಳ್ಳೇದಾಗಲಿ, ಶುಭವಾಗಲಿ. ಒಳ್ಳೇದಾಗಲಿ ಮಕ್ಕಳು.